ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಆಗಸ್ಟ್ 6, 7, 8 ಈ ಅದೃಷ್ಟವಂತ 3 ದಿನಗಳಂದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ವೃಶ್ಚಿಕ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು ವೃಶ್ಚಿಕ ರಾಶಿಯವರೇ, ನೀವು ಈ ಹಿಂದೆ ಗಮನಿಸಿದ್ರೆ ನಿಮ್ಮ ಜೀವನದಲ್ಲಿ ತುಂಬ ಬಾರಿ ಹೆಚ್ಚಿನ ನೋವನ್ನೇ ಪಡ್ಕೊಂಡಿದ್ದೀರಾ. ಪ್ರತಿದಿನ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಾ. ನಿನ್ನೆಯ ಸಮಸ್ಯೆಗೆ ನೀವು ಇನ್ನೂ ಸಹ ಪರಿಷ್ಕಾರವನ್ನು ಸಹ ಹುಡುಕಿರೋದಿಲ್ಲ. ಆದರೆ ಇವತ್ತಿನ ಹೊಸ ಸಮಸ್ಯೆ ಆದರೆ ಉದ್ಭವ ಆಗಿರುತ್ತೆ. ಎಲ್ಲ ರೀತಿ ಕಷ್ಟದ ದಿನಗಳನ್ನು ನೋಡ್ತಾ ನೀವು ಪ್ರತಿದಿನ ದುಃಖಿತರ ಆಗ್ತಾನೆ ಇರ್ತೀರಾ. ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ರೆ ವೃಶ್ಚಿಕ ರಾಶಿಯವರೇ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹಾಗಾಗಿ ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳೆಲ್ಲ ಈ ಸಮಯದಲ್ಲಿ ದೂರ ಆಗೋದ್ರ ಮೂಲಕ ನಿಮಗೆ ಹೆಚ್ಚಿನ ಸಂತೋಷ ಮತ್ತು ನೆಮ್ಮದಿಯಾದರೆ ಈಗ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ವೃಶ್ಚಿಕ ರಾಶಿಯವರೇ. ಇದರ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ತುಂಬ ಜನ ವೃಶ್ಚಿಕ ರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ. ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಪ್ರಾಪ್ತಿ ಆಗ್ತಿರೋದಿಲ್ಲ, ಅದೃಷ್ಟ ಯಶಸ್ಸು ಪ್ರಾಪ್ತಿ ಆಗ್ತಿರೋದಿಲ್ಲ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ, ನಿಮಗೆ ತಕ್ಕಂತಹ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಮತ್ತು ಯಶಸ್ಸಿನ ಗೌರವ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ವೃಶ್ಚಿಕ ರಾಶಿಯವರೇ, ನೀವು ಗಮನಿಸಿದ್ರೆ ನೀವು ಈ ಹಿಂದೆ ತುಂಬ ಜನರಿಗೆ ಸಹಾಯವನ್ನು ಮಾಡಿದಿರ. ಹೌದು, ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು. ನಿಮ್ಮ ಬಳಿಗೆ ಬಂದು 2 ಮಾತನ್ನು ನಿಮ್ಮನ್ನು ಹೊಗಳಿ ಮಾತನಾಡಿದರೆ ಸಾಕಾಗುತ್ತೆ. ನೀವು ನಿಮ್ಮ ಬಳಿ ಇರ್ತಕ್ಕಂಥ ಎಲ್ಲ ರೀತಿ ಆಭರಣಗಳನ್ನು, ಧನವನ್ನು ಮತ್ತು ಎಲ್ಲ ರೀತಿ ವಸ್ತುಗಳನ್ನು ಅವರಿಗೆ ನೀಡಿಬಿಡ್ತಾ ಇದ್ರಿ ಅಲ್ವಾ. ಹಾಗಾಗಿ ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೆ ನೋಡಿ, ಈಗ ಅವರು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ಈ ವಿಚಾರಗಳನ್ನಲ್ಲಿ ನೀವು ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತೀರಾ. ಒಂಟಿಯಾಗಿದ್ದಾಗ ದುಃಖಿತರ ಆಗ್ತಾನೆ ಇರ್ತೀರಾ ಅಲ್ವಾ. ಹಾಗಾಗಿ ನೀವು ಯಾರನ್ನು ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವಾದರೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂಥ ಜನಗಳು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಹೌದು, ಮತ್ತೆ ಸಹಾಯಕ್ಕಾಗಿ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಹೌದು ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು, ಹೌದು ಅವರು ಇಷ್ಟು ದಿನ ನಿಮ್ಮ ಜೊತೆಗೇ ಇದ್ದರು, ನಿಮ್ಮ ಜೊತೆನೇ ಊಟ ಮಾಡ್ತಿದ್ರು, ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ ವೃಶ್ಚಿಕ ರಾಶಿಯವರೇ. ಹಾಗಾಗಿ ನಿಮಗೆ ಸತ್ಯ ಗೊತ್ತಾಗುತ್ತಲ್ಲ, ಯಾರು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಎಂಬುವ ಸತ್ಯ. ಆಗ ಆ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಹೌದು, ಸತ್ಯ ಗೊತ್ತಾದ ನಂತರ ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿ ಮಾಡಬಾರದಾಗಿರುತ್ತೆ. ಹೌದು, ಅವರನ್ನು ಅವರ ಪಾಡಿಗೆ ಬಿಟ್ಬಿಡಿ, ಅವರಿಂದ ನೀವೇ ಆದಷ್ಟು ದೂರ ಇಡಿ. ನಿಮ್ಮ ಒಂದು ವಿಚಾರಗಳನ್ನು ಆ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳಬೇಡಿ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನೀವು ಈ ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಅದನ್ನು ಮರೆತಿದ್ರೆ, ಅದೇ ಒಂದು ಜಾಗದಿಂದ ನೀವು ಈ ಸಮಯದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣ್ತೀರಾ. ಹೌದು, ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳೆ ಸುರಿತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿಯಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲಹಗಳು, ಅಡೆತಡೆಗಳೆಲ್ಲ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗೋದ್ರ ಮೂಲಕ ಆಸ್ತಿಯಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ
ಲಾಭವನ್ನು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳಿಂದ ಈ ಸಮಯದಲ್ಲಿ ನೀವು ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ. ಹೌದು, ಮೇಲಾಧಿಕಾರಿಗಳು ಈಗ ನೀವು ಮಾಡ್ತಿರ್ತಕ್ಕಂತಹ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹೀಗಾಗಿ ನಿಮಗೆ ಈ ಸಮಯದಲ್ಲಿ ಸ್ಥಾನ ಬದಲಾವಣೆಯಾಗುವ ಯೋಗನೂ ಸಹ ಇರ್ತಕ್ಕಂಥದ್ದು. ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂತಹ ಸಂಬಳನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏರಿಕೆಯಾದರೆ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಹೌದು, ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ವ್ಯಾಪಾರದಲ್ಲಿ ಲಾಭದ ದಿನಗಳೇ ಕಾಣ್ತಿಲ್ಲ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿರ್ತೀರ ಅಲ್ವಾ. ಹಾಗಾಗಿ ವೃಶ್ಚಿಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣೋದ್ರ ಮೂಲಕ ನಿಮಗೆ ವ್ಯಾಪಾರದಲ್ಲಿ ಬರ್ತಿರ್ತಕ್ಕಂಥ ಗ್ರಾಹಕರ ಸಂಖ್ಯೆನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏರಿಕೆ ಆದರೆ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಹೌದು, ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರ, ಜೀವನದಲ್ಲೂ ಸಹ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಬೇರೆ ಬೇರೆ ದಾರಿಗಳಿಂದ ಇದೀಗ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ಈಗ ನಿಮಗೆ ಹಣ ಧನಲಾಭ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿ ಕೆಲಸಗಳು ಸಹ ಈ ಸಮಯದಲ್ಲಿ ಅತಿ ಬೇಗ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ವಿದೇಶಿ ಪ್ರಯಾಣ ಮಾಡುವ ಯೋಗನೂ ಸಹ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ವೃಶ್ಚಿಕ ರಾಶಿಯವರೇ, ಈಗ ನಿಮಗೆ ಉದ್ಯೋಗದ ಅವಕಾಶವೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಇದರಿಂದ ನಿಮಗೆ ತುಂಬ ಸಂತೋಷ ಮತ್ತು ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಹೌದು, ಈ ಸಮಯದಲ್ಲಿ ಆದಷ್ಟು ಮೌನವಾಗಿರಿ. ಹೌದು, ಅಗತ್ಯ ಇರುವಷ್ಟು ಮಾತ್ರ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ಹೆಚ್ಚಿನ ಫಲಗಳನ್ನು ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೊಳ್ತೀರಾ. ತಾಳ್ಮೆಯಿಂದ ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ನೆನಪಿಗೆ ಬರ್ತಾನೆ ಇರುತ್ತೆ. ಆದರೆ ಕಹಿ ನೆನಪನ್ನು ಆದಷ್ಟು ಮರೆತು ಕಹಿ ನೆನಪಿನಿಂದ ಕಲ್ತಿದ್ದಲ್ಲ ಪಾಠವನ್ನು, ಆ ಒಂದು ಪಾಠವನ್ನು ನೀವು ಮರೆಯಬಾರದಾಗಿರುತ್ತೆ. ಹೌದು, ಆ ಒಂದು ಪಾಠವನ್ನು ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ಈ ಸಮಯದಲ್ಲಿ ಗಮನವನ್ನು ಹರಿಸ್ತಕ್ಕಂಥದ್ದು ಸಹ ತುಂಬ ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ. ಅದು ಈ 3 ವ್ಯಕ್ತಿಗಳಿಂದ ನೀವು ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಆ 3 ವ್ಯಕ್ತಿಗಳು ಯಾರು, ಆ 3 ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಒಬ್ಬ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಆ ವ್ಯಕ್ತಿ ನಿಮ್ಮ ಬಳಿ ಹಣ ಇದ್ದಾಗ ಮಾತ್ರ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಆ ವ್ಯಕ್ತಿ ನಿಮ್ಮ ಬಳಿಗೆ ಬರೋದಿಲ್ಲ. ಇನ್ನೊಬ್ಬ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಆ ವ್ಯಕ್ತಿ ನಿಮ್ಮ ಸ್ನೇಹಿತರಲ್ಲೂ ಸಹ ಇರ್ಬೋದಾಗಿರುತ್ತೆ, ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರ್ಬೋದಾಗಿರುತ್ತೆ, ಅಥವಾ ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರ್ಬೋದಾಗಿರುತ್ತೆ. ಈ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು ಸಹ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯನ್ನಾದರೆ ತೋರಿಸ್ತಕ್ಕಂಥದ್ದು. ಮೂರನೇ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ರೀತಿ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಶತ್ರುಗಳ ಬಳಿ ಹೋಗಿ ಆ ವಿಚಾರಗಳ ಬಗ್ಗೆ ಅವರು ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಯೋಜನೆಗಳನ್ನು ತಡೆ ಹಿಡಿಯುವ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು, ಯೋಜನೆಗಳನ್ನು ರೂಪಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಈ 3 ವ್ಯಕ್ತಿತ್ವ ಉಳ್ಳ ವ್ಯಕ್ತಿಗಳನ್ನು ನೀವು ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರದಿರಲು ನೀವು ಪ್ರತಿದಿನ ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮಾಡಿದ ನಂತರ ಸೂರ್ಯ ದೇವರ ಆರಾಧನೆಯನ್ನು ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ದೈವಿಕ ಶಕ್ತಿ ಆದರೆ ಸಂಚಲನ ಮಾಡ್ತಕ್ಕಂಥದ್ದು, ನಿಮ್ಮ ಮುಖದಲ್ಲಿ ಕಾಂತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಒಳಗೆ ಇರ್ತಕ್ಕಂಥ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಹೌದು, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಇದರಿಂದ ದೇವರ ಆಶೀರ್ವಾದ ಆದರೆ ನಿಮ್ಮ ಜೊತೆ ಇರುತ್ತೆ. ಭಾನುವಾರ ದಿನದಂದು ಬೆಲ್ಲ ಮತ್ತು ಗೋಧಿಯನ್ನು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ಸಮಸ್ಯೆಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಯಾವುದಾದ್ರೂ ಒಂದು ಕಾರ್ಯವನ್ನು, ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಿಂತ ಮೊದಲೇ ನಿಮ್ಮೊಳಗೆ ಆತಂಕ ಭಯ ಆದರೆ ಇರ್ತಿತ್ತು. ಆ ಎಲ್ಲ ರೀತಿ ಆತಂಕ ಭಯನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ
ಧೈರ್ಯದಿಂದ ಈ ಸಮಯದಲ್ಲಿ ನೀವು ಹೆಜ್ಜೆಯನ್ನು ಮುಂದೆ ಇಡಬಹುದಾಗಿರುತ್ತೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರೇ. ಹೌದು, ಅದೇ ರೀತಿ ಹೊಸ ವ್ಯಕ್ತಿಯ ಪರಿಚಯನೂ ಸಹ ಈ ಸಮಯದಲ್ಲಿ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಇದು ವೃಶ್ಚಿಕ ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ಕರೆ ಮಾಡಿ ನೀವು ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.